ಈ ಜಾಗದಲ್ಲಿ ಸೂರ್ಯಾಸ್ತ ಆಗೋಕೆ ನಮಗೋಸ್ಕರನೇ ಕಾಯ್ತಿದ್ದ ಅನ್ಸುತ್ತೆ. ಸೂರ್ಯ ಮತ್ತೆ ನಮ್ಮ ನಡುವೆ ನೀರು ಬಿಟ್ಟು ಬೇರೆ ಏನೂ ಇದ್ದಿದ್ದಿಲ್ಲ. ಎಷ್ಟು ರೋಮಾಂಚನವಾಗಿತ್ತು ಗೊತ್ತಾ. ಈ ಜಾಗಕ್ಕೆ ಹೋಗೋದೇನೋ ಸ್ವಲ್ಪ ಕಷ್ಟ ಇರ್ಬೋದು, ಆದರೆ ಹೋದ್ಮೇಲೆ ಸಖತ್ ವ್ಯೂ ಸಿಗುತ್ತೆ. ನಮ್ಮ ತಮ್ಮಂಗೆ ಮುಳ್ಳೆಲ್ಲ ಮೈಗೆಲ್ಲ ಪರಿಸ್ಬಿಟ್ವು. ಅವನಿಗಷ್ಟೇ ಪರಿಚಿಲ್ಲ, ನಮಗೆ ಕೂಡ ಪರಿಚಿತು. ಕೋತಿಗಳೆಲ್ಲ ಇದ್ವು. ಇಂಥ ಜಾಗದಂದ್ಮೇಲೆ ಕೋತಿಗಳೆಲ್ಲ ಕಾಮನ್ ಅಲ್ಲ. ನಾವು ಅದ್ರ ಜಾಗಕ್ಕೆ ಹೋಗಿದ್ವಿ ಅನ್ಸುತ್ತೆ. ಆದರೆ ನಮ್ಮ ಹಿಂದೆ ಬರೀ ಫಾಲೋ ಮಾಡ್ತಿತ್ತು. ಅವು ಫಾಲೋ ಮಾಡ್ತಿದ್ವೋ ಅಥವಾ ನಾವು ಫಾಲೋ ಮಾಡ್ತಿದ್ವೋ ಗೊತ್ತಿಲ್ಲ. ಇಲ್ಲಿ ನಾವು ನುಸುಳ್ಕೊಂಡು ಹೋಗಿ ಸನ್ಸೆಟ್ ಪಾಯಿಂಟಿಗೆ ಹೋದ್ವಿ. ಇಂಥ ಸನ್ಸೆಟ್ ಪಾಯಿಂಟ್ ಇದ್ದರೆ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಅದು ಕೂಡ ಕಿಷ್ಕಿಂಧ ಕ್ಷೇತ್ರದಲ್ಲಿ ಅಂತ ಗೊತ್ತಾದ್ಮೇಲೆ ನನಗಂತೂ ಇದೆಲ್ಲ ಹೇಳಿದ್ಮೇಲೆ ನಾನು ನಿಮಗೆ ಯಾವ ಜಾಗ ಅಂತ ಹೇಳದೇ ಇರ್ತೀನಾ? ನೀವು ಬಹುಶಃ ಗೆಸ್ ಮಾಡಿರ್ಬೋದು. ಕರೆಕ್ಟ್, ಹಂಪಿ ಹತ್ರ ಇರೋ ಸಾಣಾಪುರ್ ಲೇಕ್.